ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಭಕ್ತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಮಹಿಮೆ, ಗುರುಪೂರ್ಣಿಮೆಯ ಕಥೆಯನ್ನು ತಿಳಿದುಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರ ನಂತರ ಅತ್ಯುನ್ನತ ಸ್ಥಾನವನ್ನು ಪಡೆದಿರುವವರು ಗುರು. ತಂದೆ ತಾಯಿಗಳು ನಮಗೆ ಜನ್ಮವನ್ನು ನೀಡಿದರೆ ಗುರುಗಳು ನಮಗೆ ಜ್ಞಾನದ ಜನ್ಮವನ್ನು ನೀಡುತ್ತಾರೆ. ಆದ್ದರಿಂದಲೇ ನಮ್ಮ ಶಾಸ್ತ್ರಗಳು ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಗುರುಗಳ ಮಹಿಮೆಯನ್ನು ಕೊಂಡಾಡಿವೆ. ಪುರಾಣಗಳ ಪ್ರಕಾರ ಮಹರ್ಷಿ ವೇದವ್ಯಾಸರು ಆಷಾಢ ಪೂರ್ಣಿಮೆಯೆಂದೇ ಅವತರಿಸಿದರು ಎಂದು ನಂಬಲಾಗಿದೆ. ಅವರು ಅಪಾರವಾದ ವೇದ ಜ್ಞಾನವನ್ನು 4 ಭಾಗಗಳಾಗಿ ವಿಭಜಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದಗಳ ರೂಪದಲ್ಲಿ ವ್ಯವಸ್ಥಿತಗೊಳಿಸಿದರು. ಅಷ್ಟೇ ಅಲ್ಲದೆ ವಿಶ್ವದ ಅತಿ ದೊಡ್ಡ ಮಹಾಕಾವ್ಯವಾದ ಮಹಾಭಾರತ, 18 ಪುರಾಣಗಳು, ಬ್ರಹ್ಮಸೂತ್ರಗಳು ಸೇರಿದಂತೆ ಅನೇಕ ಅಮೂಲ್ಯ ಗ್ರಂಥಗಳನ್ನು ರಚಿಸಿ ಸನಾತನ ಧರ್ಮದ ಜ್ಞಾನವನ್ನು ಲೋಕಕ್ಕೆ ನೀಡಿದರು. ಈ ಮಹತ್ತರ ಸೇವೆಯಿಂದ ಅವರಿಗೆ ವೇದವ್ಯಾಸ ಹಾಗೂ ಜಗದ್ಗುರು ಎಂಬ ಗೌರವ ದೊರೆಯಿತು. ವೇದವ್ಯಾಸರ ಶಿಷ್ಯರು ಈ ದಿನ ತಮ್ಮ ಗುರುವನ್ನು ಪೂಜಿಸಿ ಅವರ ಮಹಿಮೆಯನ್ನು ಸ್ಮರಿಸಿ ಆಶೀರ್ವಾದವನ್ನು ಪಡೆದರು. ಅಂದಿನಿಂದ ಈ ಪವಿತ್ರ ದಿನವನ್ನು ವ್ಯಾಸಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಎಂದು ಆಚರಿಸುವ ಸಂಪ್ರದಾಯ ಆರಂಭವಾಯಿತು. ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ದೇವರಷ್ಟೇ ಉನ್ನತ ಸ್ಥಾನವಿದೆ. ಅದನ್ನು ಈ ಪ್ರಸಿದ್ಧ ಶ್ಲೋಕವು ಸುಂದರವಾಗಿ ಸಾರುತ್ತದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವರು. ಅವರು ನಮ್ಮ ತಂದೆ ತಾಯಿಯಾಗಿರಬಹುದು, ಶಿಕ್ಷಕರಾಗಿರಬಹುದು, ಆಧ್ಯಾತ್ಮಿಕ ಸದ್ಗುರುವಾಗಿರಬಹುದು ಅಥವಾ ನಮಗೆ ಸನ್ಮಾರ್ಗ ತೋರಿಸಿದ ಯಾವುದೇ ಮಹನೀಯರಾಗಿರಬಹುದು. ಈ ಪವಿತ್ರ ದಿನದಂದು ಅವರಿಗೆ ಕೃತಜ್ಞತೆಯಿಂದ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವುದು ನಮ್ಮ ಕರ್ತವ್ಯ. ಗುರು ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದ ಈ ಗುರುಪೂರ್ಣಿಮೆ ಕೇವಲ ಒಂದು ಹಬ್ಬವಲ್ಲ, ಅದು ಗುರು ಪರಂಪರೆ, ಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಗೆ ಕೃತಜ್ಞತೆಯಿಂದ ನಮಿಸುವ ಮಹಾಪವಿತ್ರ ದಿನವಾಗಿದೆ. ಜ್ಞಾನದ ಸಾಗರ ಮಹರ್ಷಿ ವೇದವ್ಯಾಸರ ಜನ್ಮದಿನದ ನೆನಪಿನಲ್ಲಿ ಈ ಪವಿತ್ರ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತೆ. ಅಜ್ಞಾನ ಎಂಬ ಅಂಧಕಾರವನ್ನು ಓಡಿಸಿ ಸುಜ್ಞಾನದ ದಾರಿಯಲ್ಲಿ ನಮ್ಮನ್ನು ನಡೆಸುವ ಗುರುವಿಗೆ ಪ್ರಣಾಮ ಸಲ್ಲಿಸುವ ಶುಭ ದಿನವೇ ಗುರುಪೂರ್ಣಿಮೆ. ನಮ್ಮಲ್ಲಿರುವ ದುರ್ಗುಣಗಳನ್ನು ಕಳೆದು ಸನ್ಮಾರ್ಗವನ್ನು ತೋರುವ ಗುರುವಿನ ದಿವ್ಯ ಕೃಪೆ ಪಡೆಯಲು ಈ ದಿನ ಅತ್ಯಂತ ಶ್ರೇಷ್ಠವಾದದ್ದು. ಆಷಾಢ ಮಾಸದ ಈ ಪವಿತ್ರ ಪೂರ್ಣಿಮೆಯಂದು ಪ್ರತಿಯೊಬ್ಬರೂ ತಮ್ಮ ಗುರುಗಳನ್ನು ಸ್ಮರಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಒಳ್ಳೆಯದನ್ನು ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ. ಎಲ್ಲರಿಗೂ ಆ ದೇವರ ಆಶೀರ್ವಾದದ ಜೊತೆಗೆ ಗುರುವಿನ ಆಶೀರ್ವಾದವೂ ಸಿಗಲಿ.